ರಾಜ್ಕುಮಾರ್ ಮೊಮ್ಮಗ ಷಣ್ಮುಖ ಅವ್ರು ಆ್ಯಕ್ಟ್ ಮಾಡ್ತಾರೆ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ರಾಘವೇಂದ್ರ ರಾಜ್ಕುಮಾರ್ ವಾಯ್ಸೇ ಬರ್ತದೆ, ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ, ಹೊಸ ಪರಿಚಯ, ತುಂಬ ಚೆನ್ನಾಗಿ ತಾಯಿ ಮಗನ ಪ್ರೀತಿ ತುಂಬ ಚೆನ್ನಾಗಿದೆ. ಈಗ ಬರೋ ಸಿನಿಮಾಗಿಂತ ತುಂಬ ಚೆನ್ನಾಗಿದೆ. ಅಚ್ಚುಮೆಚ್ಚಿಗೆ ಎಲ್ಲ ಕುಟುಂಬದವರು ತಂದೆ ಮಗನ ಪ್ರೀತಿ ವಿಶ್ವಾಸ, ಮಕ್ಕಳು ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಹಳ್ಳಿ ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ. ಹಾಯ್, ಸಿನಿಮಾ ಹೇಗಿತ್ತು? ಇಟ್ಸ್ ಓಕೆ, ಫೈನ್. ಇಷ್ಟ ಆಯ್ತು? ಒನ್ಸ್ ವಿ ಕ್ಯಾನ್ ಸಿ. ಥ್ಯಾಂಕ್ ಯು. ಓಕೆ, ಚೆನ್ನಾಗಿ. ಸೆಕೆಂಡ್ ಪಾರ್ಟ್ ಇಸ್ ದೇರ್. ಹಾಂ, ಸೆಕೆಂಡ್ ಪಾರ್ಟ್ ನೋಡಿದ್ಮೇಲೆ ಅರ್ಥ ಆಗುತ್ತೆ ಫಿಲಮ್ ಏನಂತ. ಹಾಂ, ತುಂಬ ಚೆನ್ನಾಗಿದೆ, ಆಗ್ತದೆ. ಷಣ್ಮುಖವ್ರದ್ದು ಸೂಪರ್ ಆಗಿತ್ತು. ಯಾವುದೋ ಟೆನ್ಷನ್ ಅಂತ ಬಂದು ಕೂಡ ಟೆನ್ಷನ್ ಎಲ್ಲ ಮರ್ತೋಗಿದೆ. ಮಾತ್ರ ಮೂವಿ ಕರ್ನಾಟಕದವ್ರು ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮೂವಿ ಮಾತ್ರ ಸೂಪರ್ ಆಗಿದೆ, ಬಂದು ನೋಡಿ. ಮೇಡಮ್ ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಮಗೆ? ಥ್ಯಾಂಕ್ ಯು. ಫ್ಯಾಮಿಲಿ ಮೂವಿ, ಫ್ಯಾಮಿಲಿ ಸಮೇತ ನೋಡ್ಬೋದು. ಸೂಪರ್ ಮೂವಿ, ಲೊಕೇಶನ್ ಚೆನ್ನಾಗಿದೆ, ಎಲ್ಲನೂ ಸೂಪರ್ ವೆರಿ ನೈಸ್. ವಿಲ್ಲನ್ ಕ್ಯಾರೆಕ್ಟರ್ ಆಗಲಿ ಎಲ್ಲ ಸೂಪರ್ ಆಗಿದೆ. ಲೊಕೇಶನ್ನು ಟ್ವಿಸ್ಟ್ ಇಟ್ಟಿದ್ದಾರೆ, ಸಖತ್ತಾಗಿದೆ. ಅಮ್ಮ ಮಗನ ಕ್ಯಾರೆಕ್ಟರ್, ಅಮ್ಮ ಮಗ ಸೂಪರ್ ಆಗಿದೆ. ಅಮ್ಮ ಮಗ ಬಾಂಡಿಂಗ್ ಚೆನ್ನಾಗಿದೆ. ಸೂಪರ್ ವೆರಿ ನೈಸ್. ಫ್ಯಾಮಿಲಿ ಸಮೇತ ನೋಡ್ಬೋದು. ಓಕೆ, ಥ್ಯಾಂಕ್ಸ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಹೇಗಂತ ಚೆನ್ನಾಗಿದೆಯಪ್ಪ. ಸರ್, ರಾಜ್ಕುಮಾರ್ ಫ್ಯಾಮಿಲಿಯಿಂದ ಹೊಸ ಪ್ರಯತ್ನ ಹೇಗಂತ? ಹೌದು, ಒಂಥರ ಸಿಂಪಲ್ ಸ್ಟೋರಿಯಾಗಿ ತೊಗೊಂಡೋಗಿದ್ದಾರೆ. ಕೊನೆಯಲ್ಲಿ ಸಸ್ಪೆನ್ಸ್ ಆಗೋ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಬಿಡಿ. ವೆಂಕಟಲಕ್ಷ್ಮಿ ಪಾರ್ಟ್ ಅನ್ನೋದು ಮುಂದೆ ಹೆಂಗಿರುತ್ತಪ್ಪ ಅಂತ ಸಸ್ಪೆನ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ನೋಡ್ಬೇಕು ಹೇಗಿದೆ ಅಂತ. ಒಟ್ನಲ್ಲಿ ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಪಾರ್ಟ್. ಸರ್, ಹೇಗಂತ ಸರ್ ಮೂವಿ ತುಂಬ ಚೆನ್ನಾಗಿದೆ, ಸ್ಟಾರ್ಟಿಂಗಿಂದ ತೊಗೊಂಡು. ಸೊ ಏನಂದರೆ ಈಗ ಹೊಸದಾಗೆ ಒಂದು ನ್ಯಾಚುರಿಟಿ ನೋಡೋಕ್ಕೆ ಸಿಕ್ಕಿದೆ ಮೂವಿಲಿ. ಸೊ ರಾಜ್ಕುಮಾರ್ ಅವರು ಮೊಮ್ಮಗ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೊಸ ಡೈರೆಕ್ಟ್ರು, ಹೊಸ ಟೀಮು ಸೇರಿಕೊಂಡು ಹೊಸಬ್ರನ್ನ ಬೆಳೆಸ್ಬೇಕು ಎಲ್ಲರೂ. ಸೊ ಏನಾಗಿದೆ ಎಲ್ಲ ಈಗ ಪುಷ್ಪ 2, KGF ನೋಡಿಬಿಟ್ಟು ಪ್ರತಿಯೊಬ್ಬರು ಅದೇ ನೋಡಬೇಕು ಅನಿಸ್ತದೆ. ಸೊ ಆ ಥರನೇ ಬಜೆಟ್ ಪಿಕ್ಚರ್ ನೋಡಬೇಕು ಅಂತ ಇತ್ತು. ಹೊಸಬ್ರು ಯಾವಾಗ ನೋಡೋದು ಸರ್? ಹೊಸಬ್ರನ್ನ ಯಾವಾಗ ಬೆಳೆಸೋದು? ಹೊಸಬ್ರನ್ನ ಬೆಳೆಸಿದ್ರೆ ನಾವು KGF, ಪುಷ್ಪ ಈ ಥರ ಎಲ್ಲ ಸಿನಿಮಾ ಮಾಡೋಕ್ಕಾಗೋದು. ಸೊ ಕನ್ನಡ ಇಂಡಸ್ಟ್ರಿ ಹಿಂಗಾಗ್ಬಿಟ್ಟಿತ್ತು ಅಂದರೆ ಈಗ ಥಿಯೇಟ್ರ್ಗಳಿಗೆ ಜನ ಸಿಗ್ತಲ್ಲ, ಪ್ಲಸ್ ಥಿಯೇಟ್ರ್ಗಳಲ್ಲಿ ಸ್ಕ್ರೀನ್ ಸಿಗ್ತಲ್ಲ, ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಸಿಗ್ತಲ್ಲ ಕನ್ನಡ ಇಂಡಸ್ಟ್ರಿಗೆ. ಸೊ ಹಂಗಾಗಿ ನಾನು ಈಗ ಇವರು ಶಿವಕುಮಾರ್ ಅವರು ಹೇಳಿದ್ರಲ್ಲ, ನಟ್ಟು ಬೋಟ್ ಟೈಟ್ ಮಾಡ್ತೀನಿ ಇಂಡಸ್ಟ್ರಿಗೆ ಅಂತ ಹೇಳ್ಬಿಟ್ಟು. ಸೊ DK ಶಿವಕುಮಾರ್ ಅವರು ಹೇಳಿದ್ರಲ್ಲ, ನಟ್ ಬೋಟ್ ಟೈಟ್ ಮಾಡ್ತೀನಿ ಅಂತ. ಸೊ ಅವ್ರಿಗೆ ರಿಕ್ವೆಸ್ಟ್ ಏನಂದರೆ, ನಟ್ಟು ಬೋಟ್ ಟೈಟು ಸಿನಿಮಾ ಅವ್ರಿಗೆ ಬೇಡ, ಈ ಡಿಸ್ಟ್ರಿಬ್ಯೂಟರ್ಗಳಿಗೆ, ಥಿಯೇಟ್ರ್ PVR ಓನರ್ಗಳಿಗೆ, ಇವ್ರಿಗೆ ಟೈಟು ನಟ್ಟು ಬೋಟ್ ಟೈಟ್ ಮಾಡಿ. ನೋಡಿ, ನಮ್ಮ ಮೂವಿ ನಾವು ಒಂದು ಮೂವಿ ಕ್ಯೂಬ್ಗೆ UFAಗೆ ಅಪ್ಲೋಡ್ ಮಾಡಬೇಕು ಅಂದರೆ ಚೆನ್ನೈಗೆ ಹೋಗಬೇಕು. ಕೇರಳಲ್ಲಿ ಅಲ್ಲೇ ಮಾಡ್ತಾರೆ, ಮಹಾರಾಷ್ಟ್ರಲ್ಲಿ ಮಾಡ್ತಾರೆ. ನಾವು ಯಾಕೆ ಚೆನ್ನೈಗೆ ಹೋಗಿ ಬೇರೆ ಹೋಗಿ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಲ್ಲ ಹೇಳ್ತಾರದು. ಇಲ್ಲಿ ಒಂದು ಆಫೀಸ್ ಮಾಡಿಬಿಟ್ಟು ಇಲ್ಲೇ ನಾವು ಕ್ಯೂಬ್ಗೆ ಯಾಕೆ ನಾವು ಚೆನ್ನೈಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಬೇಕು, ಅಲ್ಲಿ 20-30 ಸಾವಿರ ಖರ್ಚು ಮಾಡಬೇಕು. ಇಲ್ಲಿ ಬೆಂಗಳೂರು ಗಾರ್ಡನ್ ಸಿಟಿ iMobile ಕಂಪ್ನಿ ಓಪನ್ ಆಗ್ತದೆ, ಬರೀ ಇಲ್ಲಿ ಕ್ಯೂಬ್ ಆಫೀಸು ಇಲ್ಲಿ ನೋಡೋಕ್ಕೆ ಅವಕಾಶ ಇಲ್ಲ ಅಂದರೆ ಇಲ್ಲಿ ನಟ್ಟು ಬಟ್ಟು ಟೈಟ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ದೊಡ್ಡ ಹೀರೋಗಳು, ದೊಡ್ಡ ಚಾನಲ್ಗಳು ಭಾಳ ಕಷ್ಟ ಆಗಿದೆ ಈ ನಡುವೆ ಸಿನಿಮಾ ಇಂಡಸ್ಟ್ರಿಗೆ. ಸೊ ಪ್ರತಿಯೊಬ್ಬರು ನೀವೆಲ್ಲ ಮೀಡಿಯಾವ್ರು ಬಂದಿದ್ದೀರ, TV9, ಸುವರ್ಣ ನ್ಯೂಸ್, ಇವರೆಲ್ಲ ಲಕ್ಷ ಕೇಳ್ತಾರೆ ದುಡ್ಡು. ಸೊ ಯಾವುದೋ ಒಂದು ಹೀರೋಯಿನ್ನು ಪೋಸ್ಟರ್ ಹಾಕ್ಕೊಂಡ್ರೆ ಫೇಸ್ಬುಕ್ಕಲ್ಲಿ ಅವ್ರದ್ದು ಅರ್ಧ ಗಂಟೆ 1 ಗಂಟೆ ತೋರಿಸ್ತಾರೆ. ನಮ್ಮ ಒಂದು ಹೊಸ ಕನ್ನಡ ಸಿನಿಮಾಗಳು 5 ನಿಮಿಷ ತೋರಿಸಿದ್ರೆ ಎಷ್ಟೋ ಒಂದು ಲಾಭ ಆಗುತ್ತೆ. ಹಾಗೆ ದೊಡ್ಡ ಹೀರೋಗಳು ಹೋಗಿ ಬೇರೆ ದೇಶದಲ್ಲಿ ಪ್ರಮೋಷನ್ ಮಾಡ್ತಾಯಿದ್ದಾರೆ. ನಮ್ಮ ಹೊಸಬ್ರಿಗೆ ಬರೀ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ಅವರು 5 ಮಿನಿಟ್ಸ್ ಇದರ ಹೊಸ ಸಿನಿಮಾ ಅಂತ ಹಾಕ್ಕೊಂಡ್ರೆ, ಈಗ ರಾಜ್ಕುಮಾರ್ ಮೊಮ್ಮಗನಿಗೆ ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಹೊಸಬ್ರಿಗೆ ಹಿಂಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ. ಸೊ ಅರ್ಥ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ, ಭಾಳ ಕಷ್ಟ ಆಗುತ್ತೆ. ಸೊ ಕರ್ನಾಟಕ ಅವರು, ಕನ್ನಡ ಜನವರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ಕನ್ನಡ ಸಿನಿಮಾ ಬೆಳೆಯೋಕ್ಕಾಗೋದು. ಬರೀ ನಾವು ಕನ್ನಡ ಅಂದರೆ ಕನ್ನಡ ಬೆಳೆಸೋಕ್ಕಾಗಲ್ಲ. ಥಿಯೇಟ್ರಿಗೆ ಬಂದಬೇಕು, ಥಿಯೇಟ್ರ್ ಬಂದು 100 ರೂಪಾಯಿ 120 ರೂಪಾಯಿ ಖರ್ಚಾಗೋದು ಅಷ್ಟೇ. ಅದು ಬಿಟ್ಟರೆ ದೊಡ್ಡ ವಿಚಾರ ಏನಿಲ್ಲ. ಬಂದು ನೋಡಿ ಸಿನಿಮಾ 2 ಅವರ್ಸ್ ನೋಡಿ.